ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಫ್ರೆಂಡ್ ಆ್ಯಪ್ ನ ಉಪಯೋಗ ಮಾಡಿಕೊಂಡು ಅಮೌಂಟ್ ಅನ್ನ ಎರ್ನ್ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಫ್ರೆಂಡ್ ಆ್ಯಪ್ ನಲ್ಲಿ ಜೆಂಟ್ಸ್ ಅಷ್ಟೇ ಅಲ್ಲದೆ ಲೇಡೀಸ್ ಕೂಡ ಮನಿಯನ್ನ ಎರ್ನ್ ಮಾಡಬಹುದು. ನೀವು ಫ್ರೆಂಡ್ ಆ್ಯಪ್ ನಲ್ಲಿ ಮನಿಯನ್ನ ಎರ್ನ್ ಮಾಡುವುದು ಹೇಗೆ ಅಂತ ಲೈವ್ ಅಲ್ಲಿ ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಆ ಒಂದು ಫ್ರೆಂಡ್ ಆ್ಯಪ್ ನಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ಸ್ ಏನಾದ್ರೂ ಇದೆಯಾ, ಅದು ಜೆಂಟ್ಸ್ ಕಡೆಯಿಂದ ಆಗಿರ್ಬೋದು, ಲೇಡೀಸ್ ಕಡೆಯಿಂದ ಆಗಿರ್ಬೋದು ಅಂತ ಹೇಳಿ ಲೈವ್ ಅಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ದಯವಿಟ್ಟು ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ನೀವು ಫ್ರೆಂಡ್ ಆ್ಯಪ್ ನಲ್ಲಿ ಮನಿ ಎರ್ನ್ ಮಾಡುವುದು ಹೇಗೆ ಅಂತ ನಾನೀಗ ಲೈವ್ ಅಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನೀಗ ಫ್ರೆಂಡ್ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ ನನ್ನ ಮೊಬೈಲ್ ನಲ್ಲಿ. ಫ್ರೆಂಡ್ಸ್, ನೀವು ಫ್ರೆಂಡ್ ಆ್ಯಪ್ ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಫ್ರೆಂಡ್ ಆ್ಯಪ್ ನಲ್ಲಿ ಯಾರ ಜೊತೆ ಆದ್ರೂ ಮಾತನಾಡಬೇಕಂದ್ರೆ, ಅಂದ್ರೆ ಅದು ಹುಡುಗಿರ ಜೊತೆ ಆಗಿರ್ಬೋದು, ಹುಡುಗರ ಜೊತೆ ಆಗಿರ್ಬೋದು, ಮಾತನಾಡಬೇಕಂದ್ರೆ ನೀವು ಫ್ರೆಂಡ್ ಆ್ಯಪ್ ನ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಅಲ್ಲಿ ಫ್ರೆಂಡ್ ಆ್ಯಪ್ ನ ಓಪನ್ ಮಾಡಿದವಾಗ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ನೀವು ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ನ ಎಂಟರ್ ಮಾಡಿದ ಮೇಲೆ ನಿಮ್ಮ ಫೋನ್ಗೆ OTP ಬರುತ್ತೆ. OTP ನ ಎಂಟರ್ ಮಾಡಬೇಕಾಗುತ್ತೆ. OTP ನ ಎಂಟರ್ ಮಾಡಿ, OTP ನ ಎಂಟರ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ನಿಮ್ಮ ಹೆಸರನ್ನ ಸೆಟ್ ಮಾಡ್ಕೊಳ್ಳಿ ಕೇಳುತ್ತೆ. ಹಾಗೇನೆ ನಿಮ್ಮ ಲಿಂಗ, ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೇಳುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ನ ಕೂಡ ಎಂಟರ್ ಮಾಡಲು ಕೇಳುತ್ತೆ. ಅಲ್ಲಿ ನೀವು ಇದಿಷ್ಟನ್ನ ಫಿಲ್ ಮಾಡಿ. ಫಿಲ್ ಮಾಡಿದ ತಕ್ಷಣ ನಿಮ್ಮ ಫ್ರೆಂಡ್ ಆ್ಯಪ್ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆದ್ಮೇಲೆ ಅಲ್ಲಿ ನಿಮ್ಗೆ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನು ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಓಪನ್ ಆಗುತ್ತೆ. ಹಾಗೇನೆ ನೀವು ಈ ಒಂದು ಫ್ರೆಂಡ್ ಆ್ಯಪ್ ನಲ್ಲಿ ನೀವು ಹುಡುಗಿರ ಜೊತೆ, ಹುಡುಗರ ಜೊತೆ ಮಾತನಾಡಬೇಕಂದ್ರೆ ನೀವು ರೀಚಾರ್ಜ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಫ್ರೆಂಡ್ ಆ್ಯಪ್ ನಲ್ಲಿ ರೀಚಾರ್ಜ್ ಮಾಡ್ಕೊಳ್ಳಿ. ಈ ಒಂದು ಫ್ರೆಂಡ್ ಆ್ಯಪ್ ನಲ್ಲಿ ರೀಚಾರ್ಜ್ ಹೇಗೆ ಮಾಡ್ಬೇಕಂತ ಆಲ್ರೆಡಿ ನಾನು ನಮ್ಮ ಚಾನಲ್ ನಲ್ಲಿ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ನೋಡಿ. ಫ್ರೆಂಡ್ಸ್, ನೀವು ರೀಚಾರ್ಜ್ ಮಾಡ್ಕೊಂಡ್ಮೇಲೆ ನೀವು ಹುಡುಗಿರಿಗೆ ಕಾಲ್ ಮಾಡ್ಬೇಕಂದ್ರೆ ಹುಡುಗಿರಿಗೆ ಕಾಲ್ ಮಾಡಬಹುದು, ಹುಡುಗರಿಗೆ ಕಾಲ್ ಮಾಡ್ಬೇಕಂದ್ರೆ ಹುಡುಗರಿಗೆ ಕೂಡ ನೀವು ಕಾಲ್ ಮಾಡಬಹುದು. ಈ ಒಂದು ಅಪ್ಲಿಕೇಶನ್ ಡೇಟಿಂಗ್ ಅಪ್ಲಿಕೇಶನ್ ಆಗಿರುತ್ತೆ, ಸರಿಯಾಗಿ ನೆನಪಿಟ್ಟುಕೊಳ್ಳಿ. ಯಾವುದೇ ರೀತಿಯಾದ ತೊಂದರೆಗೊಳಗಾದ್ರೆ ಅದು ನಮ್ಮ ಚಾನಲ್ ಜವಾಬ್ದಾರಿ ಆಗಿರುವುದಿಲ್ಲ. ಫ್ರೆಂಡ್ಸ್, ನೀವು ಈ ಒಂದು ಆ್ಯಪ್ ನಲ್ಲಿ ಕನ್ನಡದವರ ಜೊತೆ ಮಾತನಾಡಬಹುದು, ತೆಲುಗು ಅವ್ರ ಜೊತೆ ಮಾತನಾಡಬಹುದು, ತಮಿಳ್ ಅವ್ರ ಜೊತೆ ಮಾತನಾಡಬಹುದು, ಹಿಂದಿ ಅವ್ರ ಜೊತೆ ಮಾತನಾಡಬಹುದು. ನಿಮಗೆ ಇಷ್ಟ ಬಂದ ಲ್ಯಾಂಗ್ವೇಜ್ ಅವರ ಜೊತೆ ನೀವು ಮಾತನಾಡಬಹುದು. ನೀವು ಕಾಲ್ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಟ್ರೈನಿಂಗ್ ಅಂತ ಇರುತ್ತೆ. ಈ ಒಂದು ಟ್ರೈನಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ರ್ಯಾಂಡಮ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ತೋರಿಸ್ತಾ ಇರುತ್ತೆ, ವಿಡಿಯೋ ಕಾಲ್ ವಿತ್ ಆಡಿಯೋ ಕಾಲ್ ತೋರಿಸ್ತಾ ಇರುತ್ತೆ. ನೀವು ವಿಡಿಯೋ ಕಾಲ್ ಬೇಕಾದ್ರೆ ಮಾತಾಡಬಹುದು, ಆಡಿಯೋ ಕಾಲ್ ಬೇಕಾದ್ರೂ ಮಾತನಾಡಬಹುದು. ನಾನಿಲ್ಲಿ ನಿಮ್ಗೆ ಆಡಿಯೋ ಕಾಲ್ ನಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ರ್ಯಾಂಡಮ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಹಲೋ, ಹಲೋ, ಹಾಯ್. ನಾವು ಬೆಂಗಳೂರಿಂದ, ನೀವೆಲ್ಲಿಂದ ಮಾತಾಡ್ತಿರೋದು? ಮೈಸೂರಿಂದ ಮಾತಾಡ್ತಾ ಇದ್ರಾ? ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಕೆಲಸನ? ಎಜುಕೇಶನ್ ಮಾಡ್ತಾ ಇದ್ರಿ? ಓಕೆ, ಎಷ್ಟು ದಿನ ಆಯ್ತು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದು ನೀವು? ಒಂದು ವಾರ? ಇಲ್ಲ, ಸುಮ್ಮನೆ ಹಾಗೆ ಕೇಳಿದೆ. ಈ ಒಂದು ಆ್ಯಪ್ ನಲ್ಲಿ ಅಮೌಂಟ್ ಎರ್ನ್ ಮಾಡಬಹುದು ಅಂತ ಕೇಳಿದೆ, ಅದಕ್ಕಾಗಿ ಕೇಳ್ತಾ ಇದ್ದೆ. ಒಂದ್ ನಿಮಿಷಕ್ಕೆ ನೀವು ಎಷ್ಟು ಎರ್ನ್ ಮಾಡ್ತೀರಾ ಈ ಒಂದು ಆ್ಯಪ್ ಅಲ್ಲಿ? ಇಲ್ಲ, ನಮಗ್ ಬರಲ್ಲ, ಅದಕ್ಕೆ ಕೇಳಿದೆ ನಾನು ಯಾವ ರೀತಿಯಾಗಿ ಎರ್ನ್ ಮಾಡಬಹುದು ಅಂತ. ಒಂದ್ ಸೆಕೆಂಡ್ಗೆ ₹1. ಒಂದ್ ಸೆಕೆಂಡ್ಗೆ ₹1? ಒಂದ್ ನಿಮಿಷಕ್ಕೆ ₹1? ಒಂದ್ ಸೆಕೆಂಡ್ ಒಂದ್ ನಿಮಿಷಕ್ಕೆ ₹1. ಇದು ವಿಡಿಯೋ ಕಾಲ್ ಮಾತಾಡಿದ್ರೆ? ಓಕೆ, ನಿಮ್ಮ ಹೆಸರು ತಿಳ್ಕೊಬೋದಾ? ಮೇಘಾ. ನಮ್ಮ ಹೆಸರು ಲಕ್ಕಿ ಅಂತ. ಊಟ ಆಯ್ತಾ? ನಮ್ದು ಆಗಿದೆ. ಕಾಲೇಜಿಗೆ ಹೋಗ್ತಾ ಇದ್ದೀರಾ? ಓಕೆ. ಹೇಳಿ.
ಸಮಾಚಾರ ಸಮಾಚಾರ ಏನಿಲ್ಲ, ನೀವೇ ಹೇಳಬೇಕು. ನಾನು ಇವತ್ತೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಿಮ್ ಜೊತೆ ಹುಡುಗರೆಲ್ಲ ಮಾತಾಡ್ತಿರ್ತಾರಲ್ಲ, ಹುಡುಗರಿಂದ ಏನಾದ್ರೂ ತೊಂದರೆ ಏನಾದ್ರೂ ಆಗುತ್ತಾ ನಿಮ್ಗೆ, ಅಥವಾ ಏನೋ ನಾರ್ಮಲ್ ಆಗಿ ಮಾತಾಡ್ತಾರ? ನಾರ್ಮಲ್ ಆಗಿ ಮಾತಾಡ್ತಾರೆ. ಇಲ್ಲ, ಹಾಗೆ ಕೇಳಿದೆ, ಆ್ಯಪಲ್ಲಿ ಯಾವ ರೀತಿಯಾದ ಜನ ಇರ್ತಾರೆ ಅಂತ ಒಂದ್ಸಾರಿ ಕೇಳೋಣ ಅಂತ ಹೇಳಿ ಕೇಳಿದೆ. ನಾರ್ಮಲ್ ಆಗಿ ಮಾತಾಡ್ತಾರೆ. ಹಾಂ ಹಾಂ ಹಾಂ, ಓಕೆ. ಹಾಂ, ಹೇಳಿ. ಎಲ್ಲೋ ಕಡೆ ರೋಸ್ ಬರುತ್ತೆ. ನಮಗ್ ಬರಲ್ಲ, ಅದು ನಿಮಗ್ ಬರ್ತಾ ಇದೆ, ಅದಕ್ಕೆ ಕೇಳಿದೆ ನಾನು. ಇದರಿಂದ ನಿಜವಾಗ್ಲೂ ಏರ್ನ್ ಮಾಡಬಹುದಾ ಇಲ್ವಾ ಅಂತ. ಮಾಡ್ಬೋದು. ನೀವು ಇದುವರೆಗೆ ಎಷ್ಟು ಏರ್ನ್ ಮಾಡಿದ್ರಿ? ಹ? ಈಗ ನೀವು ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ರಲ್ಲ, ನಿಮ್ಗೆ ಎಷ್ಟು ಬಂದಿದೆ ಅಮೌಂಟ್? 500 ರೂಪಾಯಿ 600 ರೂಪಾಯಿ ಬಂದಿದೆ. ಒಂದು ವಾರದಲ್ಲಿ 500 ರೂಪಾಯಿ ಬಂದಿದೆ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಲೈವ್ ಅಲ್ಲಿ ನೀವು ನಾನು ಒಬ್ಬರ ಜೊತೆ ಮಾತನಾಡಿದ್ದೀನಿ. ಅವ್ರ ಹೆಸರು ಸಿದ್ದರಾಜಿ ಅಂತೇಳಿ ಹೆಸರಿಟ್ಟಿದ್ದಾರೆ. ಅವರು ಮೈಸೂರಿಂದ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ನೀವು ಲೈವ್ ಅಲ್ಲಿ ಕೇಳಿದಿರಿ. ಹಾಗೇನೆ ನಾನು ಮತ್ತೊಬ್ಬರಿಗೆ ಕಾಲ್ ಮಾಡ್ತೀನಿ, ಅವ್ರು ಏನ್ ಹೇಳ್ತಾರಂತ ನೋಡೋಣ. ಮತ್ತೆ ನಾವು ಇಲ್ಲಿ ರ್ಯಾಂಡಮ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಹಲೋ ಹಲೋ, ಹಾಯ್, ಹಾಯ್. ನಾಷ್ಟ ಆಯ್ತಾ? ಆಗಿದೆ, ನಮ್ದು. ನಿಮ್ದಾಗಿದೆಯಾ? ನಮ್ದು ಇನ್ನೂ ಇಲ್ಲ, ಮಾಡ್ಬೇಕು. ಓಕೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಬೆಂಗಳೂರು. ಬೆಂಗಳೂರು. ನಾವು ನಾನು ಕೂಡ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಎಲ್ಲಿ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಅಲ್ಲಿ. ಮೆಜೆಸ್ಟಿಕ್ ಮೆಜೆಸ್ಟಿಕ್. ನೀವೆಲ್ಲಿ? ನಮ್ದು ಇಲ್ಲಿ ಹೊಸಕೋಟೆ. ಹೊಸಕೋಟೆ. ಹ್ಮ್. ಓಕೆ, ಎಷ್ಟು ದಿನದ ಯೂಸ್ ಮಾಡ್ತಾ ಇದ್ದೀರಾ ಈ ಆ್ಯಪ್ನ ನೀವು? ಅದಕ್ಕೆ ಇಲ್ಲ, ಹಾಗೆ ಸುಮ್ಮನೆ ಕೇಳಿದೆ, ಈ ಒಂದು ಆ್ಯಪಲ್ಲಿ ಅಮೌಂಟ್ ಏರ್ನ್ ಮಾಡ್ಬೋದು ಅಂತ ಕೇಳಿದೆ. ಹ್ಮ್. ಅದಕ್ಕೆ ಕೇಳ್ತಾ ಇದ್ದೀನಿ. ಹುಡುಗಿರಿಗೆ ಅಮೌಂಟ್ ಆಗುತ್ತೆ, ಹುಡುಗರಿಗೆಲ್ಲ. ಹುಡುಗರಿಗೆ ಏನಾಗಲ್ವಾ? ಹ್ಮ್. ಓಕೆ, ಎಷ್ಟು ಬರುತ್ತೆ ಹುಡುಗರಿಗಾದ್ರೆ? ಇದೇನೋ ನಿಮಿಷನಾ ಅಥವಾ 1 ಗಂಟೆಗ, ಯಾವ ತರ? ನಿಮಿಷ 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 ನಿಮಿಷ. 1 ನಿಮಿಷಕ್ಕೆ ಎಷ್ಟು ಬರುತ್ತೆ? 80 ಪೈಸೆ. 80 ಪೈಸಾ? ಹ್ಮ್. ಮತ್ತೆ ಇವರು ಆ್ಯಪಲ್ಲಿ 1 ರೂಪಾಯಿ ಅಂತ ತೋರಿಸ್ತಾರಲ್ಲ? ತೋರಿಸ್ತಾರ ಹಾಗೆ, ಬಟ್ ಬರಲ್ಲ. ತುಂಬಾ ಮಾತಾಡಿದ್ರೆ ಹಂಗ್ ಬರುತ್ತೆ, 1 ರೂಪಾಯಿ 1.5 ಹಂಗ್ ಬರುತ್ತೆ. ಕಮ್ಮಿ ಮಾತಾಡ್ತಾ ಇದ್ರೆ 80 ಪೈಸಾ, ಒಂದೊಂದ್ಸರಿ 50 ಪೈಸೆ ಹಾಗೆ ಬರುತ್ತೆ. ಓಕೆ. ಈಗ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ರೆ? ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ರೆ ತುಂಬಾ ಬರುತ್ತೆ. ಅದು ಎಷ್ಟು ಬರುತ್ತೆ 1 ನಿಮಿಷಕ್ಕೆ? ಅದೇ 1 ನಿಮಿಷಕ್ಕೆ 6 ರೂಪಾಯಿ. 6 ರೂಪಾಯಿ ಬರುತ್ತೆ. ಈಗ ನೀವು ಎಷ್ಟು ದಿನದಿಂದ ಬಳಸ್ತಾ ಇದ್ರಿ ಆ್ಯಪ್ನ? ನಾನೊಂದು 5 ತಿಂಗಳು ಆಯ್ತೇನೋ. 5 ತಿಂಗಳಿಂದ ನಿಮಗೆ ಎಷ್ಟು ಎರ್ನ್ ಮಾಡಿದ್ರಿ ನೀವು? ನಾವ್ ಎಷ್ಟು ಬೇಕಂದ್ರೆ ಅಷ್ಟು ಮಾಡ್ಬೋದು. ನನ್ನ ಟೈಮಿಂಗ್ಸ್ ಇರಲ್ಲ, ನನಗೆ ಟೈಮ್ ಸಿಕ್ಕಿದ್ರೆ ಅಂದಾಜಾಗಿ ಈಗ ನೀವು 5 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಲ್ಲ, ಡೈಲಿ 500 ರೂಪಾಯಿ ಮಿನಿಮಮ್. ಓಕೆ. ಒಬ್ಬೊಬ್ರು 2000 3000 ಮಾಡ್ಕೊಂಡವ್ರು ಇರ್ತಾರೆ ದಿನಕ್ಕೆ, ಹಾಗಿರ್ತಾರೆ. ನಮ್ಗೆ ಅಷ್ಟು ಟೈಮ್ ಇಲ್ಲ. ಓಕೆ ಓಕೆ. ಅವ್ರು ಮಾತಾಡೋ ರೀತಿ, ಅದ್ರ ಮೇಲೆ ಬರೋರು ಅವ್ರ ಜೊತೆ ಹೇಗ್ ಮಾತಾಡ್ತಾರ ಅದರಲ್ಲಿ ಇರುತ್ತೆ. ಅವೆಲ್ಲ ಲಕ್ಕು. ರೈಟ್ ರೈಟ್. ಅಂದ್ರೆ ಈಗ ಬಹಳಷ್ಟು ಬಂದು ಹಂಗೆ 1 ನಿಮಿಷ ಮಾತಾಡೋದ್ರೆ ನನ್ಗೆ ಏನು ಬರಲ್ಲ, 2 ನಿಮಿಷ ಮಾತಾಡೋದ್ರೆ ಏನು ಬರಲ್ಲ. ಓಕೆ. ಹಾಗೆ ಈಗ ಬಹಳಷ್ಟು ಜನ ಕಂಪನಿಯವರೆಗೆ ಹೋಗುತ್ತೆ. ಬಹಳಷ್ಟು ಜನ ಹುಡುಗರು ಎಲ್ಲ ಕಾಲ್ ಮಾಡ್ತಾ ಇರ್ತಾರಲ್ಲ ಈ ಒಂದು ಆ್ಯಪಲ್ಲಿ, ಹುಡುಗರು ಏನಾದ್ರೂ ಕೆಟ್ಟದಾಗಿ ಬಿಹೇವಿಯರ್ ಏನಾದ್ರು ಮಾಡ್ತಾರ ಅಥವಾ ಚೆನ್ನಾಗಿ ಎಲ್ಲ ಮಾತಾಡ್ತಾರ ಅಂತ? ಚೆನ್ನಾಗಿ ಮಾತಾಡ್ತಾರೆ, ಅದಕ್ಕೇನಿಲ್ಲ. ಓಕೆ. ಫ್ರೆಂಡ್ ತರ ಅವ್ರು ಏನಾದ್ರು ತೊಂದ್ರೆ ಆದ್ರೆ, ಏನಾದ್ರು ಗರ್ಲ್ ಫ್ರೆಂಡ್ ಬಗ್ಗೆ ಏನಾದ್ರು ಇದ್ರೆ ಅದು ಹೇಳ್ಕೊಂತ ಇರ್ತಾರೆ. ಓಕೆ. ನ್ಯಾಚುರಲ್ ಆಗಿರುತ್ತೆ ಅಷ್ಟೇ. ಇವಾಗ ನೀವು
ನಾವು ಫ್ರೆಂಡ್ ಆದ್ರೆ ಹೇಗ್ ಮಾತಾಡ್ಕೊಂತೀವಿ ಹಾಗೆ ಮಾತಾಡ್ತಾ ಇದ್ವಿ. ಹೌದು. ಓಕೆ ಕೆಟ್ಟದೇನಿಲ್ಲ. ಓಕೆ. ನಿಮಗೆ ಯಾರು ಹೇಳಿದ್ರು ಆ್ಯಪ್ ಬಗ್ಗೆ? ಇಲ್ಲ, ನಾನೊಬ್ಬ ಯೂಟ್ಯೂಬರು, ನನಗೆ ಕಾಮೆಂಟ್ಸ್ ಬರ್ತಾ ಇದೆ ಈ ಒಂದು ಆ್ಯಪ್ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ. ಅದಕ್ಕೆ ಕೇಳ್ತಾ ಇದ್ದೆ ನಾನು ನಿಮಗೆ. ಅದೇ ಹೇಳ್ತಾ ಇದ್ದಲ್ಲ, ಚೆನ್ನಾಗಿದೆ ಆ್ಯಪ್, ಆರಾಮಾಗಿ ಮಾತಾಡ್ಬೋದು. ಅಂದ್ರೆ ಒಬ್ಬೊಬ್ರು ಹುಡುಗರು ಬರ್ತಾ ಇರ್ತಾರೆ, ಏನಂದ್ರೆ ಅವರು ಟೈಮ್ ಪಾಸ್ ಮಾಡಕ್ ಬರ್ತಾ ಇರ್ತಾರೆ. ಅವರು ಡಿಫ್ರೆಂಟ್ ಮಾತಾಡ್ತಾ ಇರ್ತಾರೆ ಟೈಮ್ ಪಾಸ್ಗೆ. 2 ನಿಮಿಷ 3 ನಿಮಿಷ ಮಾತಾಡ್ಕೊಂಡು ಖುಷಿ ಆಗ್ತಾ ಇರ್ತಾರೆ ಮಾತಾಡಿ ಹಾಗೆ. ಓಕೆ ಓಕೆ. ಮತ್ತೆ ಏನಿಲ್ಲ ಸಮಾಚಾರ, ನೀವೇ ಹೇಳಿ. ನಿಮ್ದು ಕಾಯಿನ್ಸ್ ಆಗೋಗಿರ್ತಾ ಇದೆ. ಹೌದೌದು. ಫ್ರೆಂಡ್ಸ್, ಕೇಳಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಆ್ಯಪ್ನಲ್ಲಿ ನಿಜವಾಗ್ಲೂ ನೀವು ಮನಿನ ಎರ್ನ್ ಮಾಡ್ಬೋದಾ ಇಲ್ವಾ ಅಂತ ನಾನು ಇಬ್ಬರ ಜೊತೆ ಲೈವಲ್ಲಿ ಮಾತಾಡಿದ್ದೀನಿ. ಎಷ್ಟೆಷ್ಟು ಎರ್ನ್ ಮಾಡ್ತಾ ಇದ್ದಾರೆ ಅಂತೇಳಿ ಇಬ್ಬರು ಹೇಳಿದ್ದಾರೆ. ಕೆಲವರು ಸ್ಟೂಡೆಂಟ್ಸ್ ಇರ್ತಾರೆ, ಕೆಲವರು ಹೌಸ್ ವೈಫ್ ಇರ್ತಾರೆ, ಇನ್ನು ಬೇರೆ ಬೇರೆಯವರು ಎಲ್ಲರೂ ಬಂದು ಈ ಒಂದು ಆ್ಯಪಲ್ಲಿ ರಿಜಿಸ್ಟರ್ ಆಗಿರ್ತಾರೆ, ಎಲ್ಲರೂ ಮಾತಾಡ್ತಿರ್ತಾರೆ. ಫ್ರೆಂಡ್ಸ್, ನಾನು ಕೂಡ ಉಳಿದ ಟೈಮಲ್ಲಿ ಕೆಲವೊಮ್ಮೆ ಅಂದರೆ ರೆಕಾರ್ಡ್ ಮಾಡಿಲ್ಲ ಅದನ್ನೇ, ನಾನು ಮಾತಾಡಿದವಾಗೆಲ್ಲ ಕೆಲವೊಬ್ಬರೆಲ್ಲ ಹುಡುಗರು ಕಾಲ್ ಮಾಡ್ತಿರ್ತಾರಲ್ಲ, ಹುಡುಗರಿಗೆಲ್ಲ ಕೆಟ್ಟದಾಗಿ ಕೂಡ ಎಲ್ಲ ಮಾತಾಡ್ತಿರ್ತಾರೆ, ನಂಬರ್ ಕೊಡಿ ಅಂತ ಹೇಳ್ತಾ ಇರ್ತಾರೆ ಅಂತ ಕೂಡ ಕೇಳಿದ್ದೀನಿ. ಅಂದರೆ ಹುಡುಗರು ಕೆಲವೊಬ್ರು ಒಳ್ಳೆಯವ್ರು, ಕೆಲವೊಬ್ರು ಕೆಟ್ಟವರು ಇರ್ತಾರಲ್ಲ. ಸೊ ಆ ಒಂದು ಹುಡುಗರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಯಾವ ರೀತಿಯಾಗಿ ಕಾಲ್ ಮಾಡ್ತಾರೆ ಅಂತ ಹೇಳಿ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ನಿಜವಾಗ್ಲೂ ಈ ಒಂದು ಫ್ರೆಂಡ್ ಆ್ಯಪ್ನಿಂದ ಹುಡುಗಿರು ಮನಿಯನ್ನ ಎರ್ನ್ ಮಾಡಬಹುದು ಅಂತೇಳಿ ನಾನು ನಿಮಗೆ ಲೈವಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹುಡುಗರು ಕೂಡ ಎರ್ನ್ ಮಾಡಬಹುದು, ಬಟ್ ಹುಡುಗಿರು ಲೈನಲ್ಲಿ ಬರಬೇಕಾಗುತ್ತೆ ಹುಡುಗರ ಜೊತೆ ಮಾತನಾಡೋಕ್ಕೆ. ಅವಾಗ ಮಾತ್ರ ನೀವು ಕೂಡ ಹುಡುಗರು ಕೂಡ ಎರ್ನ್ ಮಾಡಬಹುದು. ಫ್ರೆಂಡ್ಸ್, ನೀವು ಫ್ರೆಂಡ್ ಆ್ಯಪ್ನಿಂದ ಮನಿಯನ್ನ ಎರ್ನ್ ಮಾಡುವುದು ಹೇಗೆ ಅಂತ ಲೈವಲ್ಲಿ ನೀವು ನೋಡಿದಿರಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್ ಫ್ರೆಂಡ್ಸ್. ಹಾಗೆಯೇ ಈ ಒಂದು ಆ್ಯಪ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಮ್ಮ ಕಾಮೆಂಟ್ನಲ್ಲಿ ತಿಳಿಸಿ, ಅದಕ್ಕೆ ನಾವು ಆನ್ಸರನ್ನು ಮಾಡ್ತೀವಿ.